ज्ञानं कर्म च कर्ता च त्रिधैव गुणभेदतः प्रोच्यते गुणसंख्याने यथावच्छृणुतान्यपि। ज्ञानं अथवा ज्ञानं कर्म च कर्ता च कर्म च कर्ता च त्रिधैव त्रिधैव ಈ ರೀತಿ ವನ ದೀರ್ಘ ಮಾಡಬಾರ್ದು. त्रिधैव गुणभेदतः त्रिधैव गुणभेदतः. ಎರಡನೇ ಚರಣದಲ್ಲಿ ಎಲ್ಲಿಯೂ ಆಘಾತ ಇಲ್ಲ, ರಸ್ವ ದೀರ್ಘಗಳ ಮೇಲೆ ಗಮನ ಕೊಡಬೇಕು. त्रिधैव गुणभेदतः प्रोच्यते प्रोच्यते गुणसंख्याने गुणसंख्याने यथा था महाप्राण दीर्घ यथावच्छृणुतान्यपि तान्यपि ಕೊನೆಗೆ ಪಿ ರಸ್ವ ಬರಬೇಕು. ನೋಡೋಣ ಪೂರ್ತಿ ಶ್ಲೋಕ. ಮೂಲಗೀತೆಯ ಪ್ರಕಾರ ಹಾಡಬೇಕಾದ್ರೆ ಈ ಶ್ಲೋಕದಲ್ಲಿ ಒಂದು ಹೆಚ್ಚಿನ ಆಘಾತ ಬರಬೇಕು. ಎಲ್ಲಿ ಗಮನಿಸುವ ಮೊದಲನೇ ಚರಣದ ಕೊನೆಯ ಅಕ್ಷರ ಚ ಮೇಲೆ ಅದು ಆಘಾತ ಬರಬೇಕು. ಯಾಕಂದ್ರೆ ಎರಡನೇ ಚರಣ ತ್ರಿಧೈವ ತ್ರಿ ಸಂಯುಕ್ತ ಅಕ್ಷರದೊಂದಿಗೆ ಪ್ರಾರಂಭ ಆದ ಕಾರಣ ಮೊದಲನೇ ಚರಣದ ಕೊನೆಯ ಅಕ್ಷರ ಚ ಮೇಲೆ ಆಘಾತ ಬರಬೇಕು. ಮೂಲಗೀತೆಯ ಪ್ರಕಾರ ಹಾಡಬೇಕಾದ್ರೆ ಮಾತ್ರ. ನೋಡೋಣ ಯಾವ ರೀತಿ ಬರಬೇಕು. ज्ञानं कर्म च कर्ता च त्रिधैव गुणभेदतः प्रोच्यते गुणसंख्याने यथावच्छृणुतान्यपि।